ಬಸವಣ್ಣನವರನ್ನು, ಬಸವಾದಿ ಶರಣರನ್ನು, ಎಲ್ಲಾ ಶಿವಯೋಗಿಗಳನ್ನು, ದಾರ್ಶನಿಕರನ್ನು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರಾದ ಸ್ವರ್ಗೀಯ ಪೂಜ್ಯ ಬಿಡಿ ಜತ್ತಿಯವರನ್ನು ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಸಮಾರಂಭದೊಂದಿಗೆ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಸಮಾರಂಭದ ಅಧ್ಯಕ್ಷರು, ಬಸವ ಸಮಿತಿ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಅರವಿಂದ್ ಜತ್ತಿ ಸಾಹೇಬ್ರೆ, ಈ ಸಮಾರಂಭದ ಉದ್ಘಾಟಕರು, ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಆತ್ಮೀಯರಾದಂತಹ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ಅನೇಕ ಕುಲಕರ್ಣಿಗಳು ಬಂದು ನಿರ್ಗಮಿಸಿ ಹೋಗಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ, ಕಾಯಕ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಅತ್ಯಂತ ನಮ್ಮ ಸಮುದಾಯದ ಹಿರಿಯರು, ಸಾಮಾಜಿಕ, ಶೈಕ್ಷಣಿಕ, ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ, ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸಾಧನೆ ಮಾಡಿದಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ, ಅಲ್ವಾಜಿ ಅವರೇ, ಇಲ್ಲಿ ಅನೇಕ ಜನ ವೇದಿಕೆಯ ಕೆಳಗಡೆ ಉಪಸ್ಥಿತರಿದ್ದಾರೆ. ಸುನಿಲ್ ಸಾಹೇಬ್ ಇದ್ದಾರೆ, ಶ್ರೀಮತಿ ಅನೇಕ ನಮ್ಮ ಸಹೋದರಿಯರಿದ್ದಾರೆ, ರಾಣಿ ಸತೀಶ್ ಸಹೋದರಿಯರಿದ್ದಾರೆ. ಇನ್ನಿತರ ಅನೇಕ ಉಪಸ್ಥಿತರಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ, ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಇವತ್ತು ಬಸವ ಸಮಿತಿ ವತಿಯಿಂದ ವಿಶ್ವ ಬಸವ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಈ ನಾಡಿನ ಸಮಸ್ತ ಜನತೆಗೆ ವಿಶ್ವ ಬಸವ ಜಯಂತಿಯ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಬಸವ ಜಯಂತಿ ಸಮಿತಿ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಷ್ಟೇ ಇಲ್ಲ, ಇಡೀ ದೇಶದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯ ಶ್ರೀ ಅರವಿಂದ್ ಜತ್ತಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲಾ ಬಸವ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಬಸವಣ್ಣನವರ ತತ್ವ ಆದರ್ಶಗಳನ್ನು ಇವತ್ತು ಎಲ್ಲಾ ಕಡೆ ಪಸರಿಸಲಿಕ್ಕೆ, ಅದನ್ನು ಇವತ್ತು ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಪ್ರಪ್ರಥಮವಾಗಿ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರ ಅಹೋಭಾಗ್ಯ ಅಂತ ಹೇಳಿದ್ರೆ ಬಸವಣ್ಣನವರು ಅಂತ ಹೇಳಬಹುದು. ಯಾಕೆಂತ ಹೇಳಿದ್ರೆ ಈ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ. ಈ ಎಲ್ಲಾ ಕ್ರಾಂತಿಗಳು ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ನಡೆದಂತ ಕ್ರಾಂತಿ. ಆದರೆ ಸರ್ವ ಸಮಾನತೆಗಾಗಿ ನಡೆದಂತ ಯಾವುದಾದ್ರೂ ಕ್ರಾಂತಿ ಇದ್ರೆ ಅದು ಬಸವ ಕ್ರಾಂತಿ, ಕಲ್ಯಾಣ ಕ್ರಾಂತಿ ಅಂತ ಹೇಳ್ಬೋದು. ಏನು 12ನೇ ಶತಮಾನದಲ್ಲಿ ಇದೇ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ. ಆ ಕ್ರಾಂತಿ ವಿನೂತನವಾದಂತಹ ಕ್ರಾಂತಿ, ವಿಶಿಷ್ಟವಾದಂತಹ ಒಂದು ಕ್ರಾಂತಿ. ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ, ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಸವಾದಿ ಶರಣರ ಒಂದು ಸದಾಶಯವಾಗಿದೆ. ಹೀಗಾಗಿ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಇವತ್ತು ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡು ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದ್ದಾರೆ. ಇವತ್ತು ನೋಡಿ, ಇಡೀ ವಿಶ್ವಕ್ಕೆ ಪ್ರಥಮವಾದಂತಹ ಸೌಸತ್ವ ಅಂತ ಹೇಳಿ ಹೆಗ್ಗಳಿಕೆ ಇದೆ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ 770 ಅಮರಗಳಂಗಳ ಅಂತ ಹೇಳ್ತೀವಿ, 770 ಶರಣೆಯರು, ಎಲ್ಲರೂ ಮಹಿಳೆಯರಿರ್ಬೋದು, ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲಾ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟು ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ನಾವೇನು ಹೇಳ್ತಾ ಇದ್ವಿ. ಆ ಆಧಾರದ ಮೇಲೆ ಇವತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಬಸವಾದಿ ಶರಣರು ಅಂತ ಅವರು ಸ್ತ್ರೀಯರಿಗೆ, ಮಹಿಳೆಯರಿಗೆ ಸಮಾನತೆಯನ್ನು ಸಾರಿ ಇವತ್ತು ಇಡೀ ಸಮಾಜಕ್ಕೆ ಒಂದು ಅವರ ವಚನ ಸಾಹಿತ್ಯದ ಮುಖಾಂತರ, ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಶ್ರೀಮಂತವಾದಂತಹ ಒಂದು ಸಾಹಿತ್ಯ ಕೊಟ್ಟಂತದ್ದು ವಚನ ಸಾಹಿತ್ಯ. ಈ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ಇವತ್ತು ಅವ್ರೇನು ಹೇಳಿದ್ದಾರೆ, ಎಲ್ಲಾ ಆಲೋಚನೆಗಳು ಸಕಲ ಜೀವಾತ್ಮರಿಗೆ ಲಯಿಸದೇ ಬಯಸಿದ ಬಸವಾದಿ ಶರಣರು. ಅವ್ರ ಒಂದೊಂದು ವಚನ ನಾವು ಅದರ ಸಾರ, ಅದರ ಸತ್ವ ಏನಾದ್ರೂ ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಕಷ್ಟಗಳೇ ಬರೋದಿಲ್ಲ. ಎಂತ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂತ ಒಂದು ಶಕ್ತಿ ಬರ್ತದೆ. ಹೀಗಾಗಿ ಈ ಶುಭ ಸಂದರ್ಭದಲ್ಲಿ ಏನು ಮಾನ್ಯ ಜತ್ತಿ ಸಾಹೇಬರ ಒಂದು ಬಹಳ ಅತಿ ಪರಿಶ್ರಮದಿಂದ ಅನೇಕ ಭಾಷೆಗಳಲ್ಲಿ
ಇವತ್ತು ಬಸವಣ್ಣನವರ ವಚನ ಸಾಹಿತ್ಯ ಅನುವಾದ ಆಗಿದೆ. ಹೆಚ್ಚಿನ ಭಾಷೆಗಳಲ್ಲಿ ಆಗುವಂತ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಮುಂಬರುವಂತ ಪೀಳಿಗೆ ಏನಿದೆ, ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಒಂದು ಸಮುದಾಯದ ಆಧಾರ ಸ್ತಂಭ ಅಂದ್ರೆ ಯುವಕರು. ಆ ಯುವಕರಿಗೆ ವಚನ ಸಾಹಿತ್ಯ ಅಭಿರುಚಿ ಬೆಳೆಸುವಂತದ್ದು, ಅದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ರೆ ಇವತ್ತು ಅವರಲ್ಲಿರುವಂತಹ ದುರ್ಗುಣಗಳಿಂದ ದೂರಾಗಿ ಒಂದು ಒಳ್ಳೆಯ ಸುಂದರವಾದಂತಹ ಬಲವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು 21ನೇ ಶತಮಾನದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಏನ್ ಬಸವಣ್ಣನವರ ಆಲೋಚನೆಗಳಿದ್ದು, ಅವ್ರೇನ್ ವಿಚಾರಗಳಿದ್ದು, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು. ಆದರೆ ಇವತ್ತಿಗೂ ಅಂಧಶ್ರದ್ಧೆ ಇದೆ, ಮೌಢ್ಯತೆ ಇದೆ, ಜಾತೀಯತೆ ಇದೆ, ಮತಾಂಧತೆ ಇದೆ, ಅನ್ಯಾಯ ಇದೆ, ಅತ್ಯಾಚಾರ ಇದೆ, ಮಹಿಳೆಯರ ಮೇಲೆ ನೋಡ್ತಾ ಇದ್ರಿ, ಅಸಮಾನತೆ ಇದೆ. ಇವತ್ತು ದುಡಿಮೆಗೆ ಗೌರವ ಕೊಡಬೇಕು ಅಂತ ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಬೇರೆ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ, ಎನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಆದರೆ ಧರ್ಮದ ಆಧಾರದ ಮೇಲೆ ದ್ವೇಷ ನಡೀತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ, ಧರ್ಮದ ಆಧಾರದ ಮೇಲೆ ಹಿಂಸೆ ನಡೀತಾ ಇರತಕ್ಕಂಥದ್ದು ನೋಡ್ತಾ ಇದ್ದೇವೆ. ವಚನಗಳಲ್ಲಿ ಬಹಳಷ್ಟಿದೆ. ಇವನಾರು ನೆನೆಸಿದರಯ್ಯ, ಇವ ನಮ್ಮವ ನಮ್ಮ ಮನೆ ಮಗನ ನೆನೆಸಯ್ಯ ಅಂತ ಹೇಳ್ತೀವಿ. ಆದರೆ ನಡ್ಕೊಳ್ಳುವಂಥದ್ದು, ನಾವು ಹೇಳೋದೊಂದು, ಇವತ್ತಾದರೆ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮತ್ತೊಂದು ಆಗಿಬಿಟ್ಟಿದೆ. ಇವತ್ತು ಬಹಳಷ್ಟು ವಚನಗಳು ನಾವೆಲ್ಲ ಬಹಳ ದೊಡ್ಡ ದೊಡ್ಡ ಪೂಜರಿದ್ದಾರೆ, ಅನೇಕ ಜನ ಪ್ರವಚನಕಾರರಿದ್ದಾರೆ, ಹೇಳ್ತೀವಿ, ಹೇಳೋದು ಸುಲಭ ಇದೆ, ಆಚರಣೆಯಲ್ಲಿ ತರೋದು ಬಹಳ ಕಷ್ಟ ಇದೆ. ಕಳಬೇಡ, ಕೊಲಬೇಡ, ಹುಸಿಯ ಬಿಡಲು ಬೇಡ ಅಂತ ಹೇಳ್ತೀವಿ. ಮನೆ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲು ನಡೆಯೋದು ಬಹಳ ಕಷ್ಟ ಇದೆ. ಇದಕ್ಕೆ ಆದಷ್ಟು ಮಟ್ಟಿಗೆ ನಾವೆಲ್ಲ ಸೇರಿ ಇವತ್ತೇನು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲೇ ಎಲ್ಲಾ ಕಡೆ ಒಂದು ರೀತಿ ಯುದ್ಧ ನಡೀತಾ ಇದೆ, ನೋಡ್ತಾ ಇದೆ, ಹಿಂಸೆ ನಡೀತಾ ಇದೆ, ಬಹಳಷ್ಟು ಜನ ಅಮಾಯಕರು ಇವತ್ತು ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಸಾಮರಸ್ಯ ಮೂಡಿಸುವಂಥದ್ದು, ಎಲ್ಲರಿಗೂ ಒಂದು ಕಡೆ ಸೇರಿಸುವಂಥದ್ದು, ಸಹೋದರತ್ವ ಸಹಬಾಳ್ವೆ ನಿರ್ಮಾಣ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಬಸವ ತತ್ವದ ಏನೊಂದು ಆದರ್ಶಗಳಿದ್ದಾವೆ, ಹಿಂದೆ ಎಷ್ಟು ಪ್ರಸ್ತುತ ಆಗಿದ್ವು, ಇವತ್ತು ಅಷ್ಟೇ ಪ್ರಸ್ತುತವಾಗಿದ್ದಾವೆ, ಮುಂದೇನು ಅಷ್ಟೇ ಪ್ರಸ್ತುತವಾಗಿದೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದೆ. ಇದಕ್ಕೆ ನಮ್ಮ ಸರ್ಕಾರ ಮಾನ್ಯ ಶ್ರೀ ಸಿದ್ದರಾಮಯ್ಯರ ನೇತೃತ್ವದಲ್ಲಿ, ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಬಸವ ತತ್ವದಿಂದ ಪ್ರೇರಣೆಯನ್ನು ಪಡೆದು ಅನೇಕ ಬಡವರ ಪರ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. 5 ಗ್ಯಾರಂಟಿಗಳಿರ್ಬೋದು, ಹಿಂದೆ ಮಾಡಿದಂತ ಕಾರ್ಯಕ್ರಮಗಳಿರ್ಬೋದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಇತರ ಎಲ್ಲಾ ಕಾರ್ಯಕ್ರಮಗಳು. ಅದರ ಜೊತೆಯಲ್ಲಿ ಇವತ್ತು ಬಸವಣ್ಣನವರಿಗೆ ಒಂದು ಸಂದೇಶ ಹೋಗಬೇಕು ಇಡೀ ಜಗತ್ತಿನಾದ್ಯಂತ ಅಂತ ಹೇಳಿ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಬಸವ ಸಾಹಿತ್ಯವರಿಂದ ಅನೇಕ ಎಲ್ಲರ ಬೇಡಿಕೆ ಆಗಿತ್ತು. ಅದರ ಉದ್ದೇಶ ಬಸವ ತತ್ವ ಪ್ರಚಾರ ಪ್ರಸಾರ ಆಗ್ಲಿ ಅನ್ನುವಂಥದ್ದು, ಅದರಿಂದ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇಂಡಿಯನ್ ಇವತ್ತು ಬಸವ ಕಲ್ಯಾಣದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ಬಿಡಿಜೆತ್ತಿ ಸಾಹೇಬ್ ಹಿಡ್ಕೊಂಡು ನಮ್ಮ ತಂದೆಯವರಾದ ಪೂಜೆ ಭೀಮಣ್ಣ ಕಂಡೆಯವರು, ಲಿಂಗಿಗೆ ಚನ್ನಬಸವಣ್ಣದೇವರು, ಅನೇಕ ಬಸವ ತತ್ವ ಅನುಯಾಯಿಗಳ ಅದು ಕನಸಿತ್ತು. ಆ ಕನಸು ಹಿಂದೆ ಇವತ್ತು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಗೋರು ಚನ್ನಬಸವಣ್ಣವರ ಅಧ್ಯಕ್ಷರಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಅರವಿಂದ್ ಜತ್ತಿ ಸಾಹೇಬರು ಇದ್ರು. ಒಂದು ನೀಲನಕ್ಷೆ ತಯಾರು ಮಾಡಿದ್ದೇವೆ. 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅನುಭವ ಮಂಟಪ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆಗಿದೆ. ಈಗ ಸುಮಾರು 250 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಬರುವ 2025ರ ಒಳಗಾಗಿ ಈ ಅನುಭವ ಮಂಟಪದ ನಿರ್ಮಾಣದ ಕಾಮಗಾರಿ ಪೂರ್ತಿ ಮಾಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅದನ್ನು ಬಸವ ಭಕ್ತರಿಗೆ, ಇಡೀ ಜಗತ್ತಿಗೆ ಅದನ್ನು ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ಸರ್ಕಾರದ ಪರವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಮಾನ್ಯ ಪ್ರಭಾಕರ್ ಕೋರೆ ಸಾಹೇಬರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣವರು. ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅನ್ನುವಂಥದ್ದು. ಅವರು ಪರಿಶ್ರಮ ಜೀವಿಗಳಾಗಿದ್ದಾರೆ, ಸರಳ ಜೀವಿಗಳಾಗಿದ್ದಾರೆ. ಅವರು ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 310 ವಿದ್ಯಾಸಂಸ್ಥೆಗಳಿದ್ದಾವೆ. ಲಕ್ಷಾಂತರ ವಿದ್ಯಾರ್ಥಿನಿಯರು ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಯಾರು ಪದವಿ ಮಾಡಿದ್ದಾರೆ, ಯಾರು ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ. ಆ ಮಾನವ ಸಂಪನ್ಮೂಲ ತಯಾರು ಮಾಡ್ಲಿಕ್ಕೆ ಕಾರಣಕರ್ತರು ಯಾರಾದ್ರೂ ಇದ್ರೆ ಅದು ಲಿಂಗಾಯತ ವೀರಶೈವ ಮಠಮಾನ್ಯಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅತಿ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಲ್ಲಿ ಕೇರಿ ಸಂಸ್ಥೆ ಕೊಡುಗೆ ಅನ್ನೋದು, ಅದರಲ್ಲಿ ಶ್ರೀ ಪ್ರಭಾಕರ್ ಕೋರೆ ಅವರು ಬರೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ,
ಕೃಷಿಯಲ್ಲಿ, ಆರೋಗ್ಯದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಬಸವ ಸಮಿತಿ ವತಿಯಿಂದ ಇವತ್ತು ಏನು ಕಾಯಕ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಅಭಿನಂದನೆ ಸಂಗತಿಯಾಗಿದೆ. ನನ್ನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಭಗವಂತನ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಮಾನ್ಯ ಅರವಿಂದ್ ಜತ್ತಿ ಸಾಹೇಬರು ಬಸವ ಸಮಿತಿಯ ವತಿಯಿಂದ ನಮ್ಮೆಲ್ಲರಿಗೆ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ, ನಾನು ಬೀದರ್ನಲ್ಲೇ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತ ಬೀದರ್ಲೇ ಇದ್ದೆ, ನಿನ್ನೆ ಮತ್ತೆ ಬರಬೇಕು ಅಂತ ಹೇಳಿದ್ದಕ್ಕಾಗಿ ನಾನು ರಾತ್ರಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಸೌಭಾಗ್ಯ ಅಂತ ತಿಳಿದುಕೊಂಡು ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.